ಶುರು ಮಾಡೋಣ. ಬಲಗೈ ಮಾಡಿ. ಪತಾಕಸ್ಯ ಹೇಳಿ. ಹಿಂಗೆಲ್ಲ ಬಿಡಬಾರ್ದು. ಬರಲಿ ಎಬ್ಬೆಟ್ ಕ್ಲೋಸ್ ಮಾಡಿ. ತ್ರಿಪತಾಕು ಆಗಿಲ್ಲ ನೀವು. ಅರ್ಧ ಪತಾಕ ಕತ್ತರಿ ಮುಖಃ ಪತಾಕಸ್ಯ ತ್ರಿಪತಾಕು ಅರ್ಧ ಪತಾಕ ಕತ್ತರಿ ಮುಖಃ ಮಯೂರಾಖ್ಯೋ ಕಿರುಬೆರಳು ಪಕ್ಕದ ಮಯೂರಾಖ್ಯೋ ಅರ್ಧಚಂದ್ರ ಚಾಪಿ ಬಿಡಬೇಕು. ಅರಾಳಸ್ಯ ಶುಕತುಂಡಕಃ ಮಯೂರಾಖ್ಯೋ ತುಂಬಾ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗುತ್ತೆ ಮಕ್ಕಳ. ಇದರಿಂದ ಕಿರುಬೆರಳು ಪಕ್ಕದ ಉಂಗುರದ ಬೆರಳು ಮಯೂರಾಖ್ಯೋ ಅರ್ಧಚಂದ್ರ ಚಾಪಿ ಅರಾಳಸ್ಯ ಶುಕತುಂಡಕಃ ಎಷ್ಟಿದೆ ಗೊತ್ತಾಯ್ತು ಅನ್ನೋದು ಮಾಡಿ ತೋರಿಸ್ಲಾ? ಒಂದೇ ಕೈ ಮಾಡಲ ಎರಡು ಕೈ ಮಾಡ? ಪತಾಕ ನಾ ಮಾಡ್ತೀನಿ ನೋಡ್ಕೊಳ್ಳಿ, ನೀವು ಮಾಡ್ಬಿಡಿ ನೋಡ್ಕೊಳ್ಳಿ. ಪತಾಕಸ್ಯ ತ್ರಿಪತಾಕು ಅರ್ಧ ಪತಾಕ ಕರ್ತರಿ ಮುಖಃ ಮಯೂರಾಖ್ಯೋ ಅರ್ಧಚಂದ್ರಶ್ಚಾಪಿ ಅರಾಳಸ್ಯ ಶುಕತುಂಡಕಃ ಮುಷ್ಟಿಶ್ಚ ಶಿಖರಾಖ್ಯಶ್ಚ ಕಪಿತ್ತ ಕಟಕಾಮುಖಃ ಸೂಚಿ ಚಂದ್ರಕಲ ಪದ್ಮಕೋಶ ಸರ್ಪಶಿರಸ್ತಕ ಮೃಗಶೀರ್ಷ ಸಿಂಹಮುಖೋ ಕಾಂಬೋಲಸ್ಯ ಸೌರಪದ್ಮಕಃ ಚತುರೋ ಭ್ರಮರಶ್ಚೈವ ಹಂಸಾಸ್ಯೋ ಹಂಸಪಕ್ಷಕಃ ಸಂದಂಶೋ ಮುಕುಳಶ್ಚೈವ ತಾಮ್ರಶೂಲಸ್ಯ ತ್ರಿಶೂಲಕಃ ಅಷ್ಟಾವಿಂಶತಿ ಹಸ್ತಾನಾಂ ಏವಂ ನಾಮಾನಿ ವೈಕ್ರಮಾಣಿ ಅಂಜಲಿಶ್ಚ ಕಪೋತಶ್ಚ ಕರ್ಕಟ ಸ್ವಸ್ತಿಕಸ್ತದ ಡೋಲಾಹಸ್ತ ಪುಷ್ಪಪುಟಶ್ಚ ಉತ್ಸಂಗ ಶಿವಲಿಂಗಃ ಕಟಕಾವರ್ಧನಶ್ಚೈವ ಕತ್ತರಿ ಸ್ವಸ್ತಿಕಸ್ತದ ಶಕಟ ಶಂಖ ಚಕ್ರಚ ಸಂಪುಟ ಪಾಶ ಕೀಲಕೌ ಮತ್ಸ್ಯ ಕೂರ್ಮ ವರಾಹೋ ಗರುಡೋ ನಾಗಕಂಟಕಃ ಕಟ್ವ ಬೇರುಂಡಕಾಕ್ಯಶ್ಚ ಅವಂತ ನಮ್ಮ ಸ್ಕೂಲಲ್ಲಿ ಮಕ್ಕಳು ಅವ್ರಿಗೆ ವಾರದಲ್ಲಿ 3 ಪೀರಿಯಡ್ ಡಾನ್ಸ್ ಇರುತ್ತೆ. ಎವ್ರಿ ಡೇ ಇದನ್ನು ಕಲಿತಾರೆ. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲರೂ ಕಲಿತಾರೆ. ಗಂಡು ಮಕ್ಕಳು ವಂಡರ್ಫುಲ್ ಆಗಿ ಡಾನ್ಸ್ ಮಾಡ್ತಾರೆ. ನಮ್ಮಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮಕ್ಕಳು. ಸೊ ಈಗ ನಾನು ನೀವು ಹೇಳ್ಕೊಡ್ತೀನಿ. ಸೊ ವಂಡರ್ಫುಲ್ ಚಿಲ್ಡ್ರನ್ ಎಲ್ಲರೂ ಚೆನ್ನಾಗಿ ರೈಟ್ ಡೌನ್. ಓಕೆ, ಈ ಕಡೆ ಬರುವಾಗ ಲೆಫ್ಟ್ ಡೌನ್. ಓಕೆನಾ? ಹಾಡೋಣ. ಏನಾಗಲ್ಲ. Every time I want to see my girl. ಮಂದಾಗಿಲಿಯೇ ನೀ ಸಿಡಿಲಿನ ಕಿಡಿಯೇ ಮಂದಾಗಿಲಿಯೇ ನಮ್ಮ ಸುಡ ಬೆಳಕಡಿಯೇ ನಮ್ಮ ತಲೆ ಸುತ್ತಿತಲೆ ಎಂದು ನಿನ್ನ ಕಂಡು ಕದ್ದು ನೋಡ್ತಾರೆ ಮಂದಾಗಿಲಿಯೇ ನೀ ಸಿಡಿಲಿನ ಕಿಡಿಯೇ ಮಂದಾಗಿಲಿಯೇ ನಮ್ಮ ಸುಡ ಬೆಳಕಡಿಯೇ
ಅವ್ರನ್ನ ನಮ್ಮ ಧನ್ಯವಾದಗಳನ್ನು ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಅವರು ನಮ್ಮ ಕರೆಗೆ ಅವರು ಅಂತ ಸಂದರ್ಭ ಬಂದಾಗ ಅವರು ಬಂದು ಮಾಡಿಕೊಡ್ಬೇಕು ಅಂತ ಮತ್ತೆ ಈಗಲೇ ಕೂಡ ನಾವು ರಿಕ್ವೆಸ್ಟ್ ಮಾಡ್ತಾ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಕಡೆಯಿಂದ ಒಂದು ಸಣ್ಣ ಅಭಿನಂದನೆಯನ್ನ ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಮೇಡಮ್ ಬನ್ನಿ, ನೀವು ಬನ್ನಿ MCR ಸರ್ ಕಡೆ. ಬನ್ನಿ. ನಮ್ಮ ಒಂದು ಸಣ್ಣ ಅಭಿನಂದನೆಯನ್ನು ಸ್ವೀಕರಿಸಿದ್ದಕ್ಕೆ ಮೇಡಮ್ ಅವರಿಗೆ ನಮ್ಮೆಲ್ಲ ವಿದ್ಯಾರ್ಥಿಗಳ ಪರವಾಗಿ, ಶಿಬಿರದ ಎಲ್ಲರ ಪರವಾಗಿ ಮತ್ತೆ ನಮ್ಮ ಸಾಧಿ ಮಿತ್ರರ ಪರವಾಗಿ ಧನ್ಯವಾದಗಳನ್ನು. ಹಾಗೂ ಮಕ್ಕಳು ಇವತ್ತು ನನಗೂ ತುಂಬ ಖುಷಿಯಾಗಿದೆ. ಯಾಕೆ ಅಂತಂದರೆ ಈ ಹೊಸ ಶಾಲೆ ಎಲ್ಲ ಒಂದು ಸತ್ತೆಯಲ್ಲಿ ಯಾವುದೇ ಗೌರ್ಮೆಂಟ್ ಶಾಲೆ ಮಕ್ಕಳು ನಮ್ಮ ಮಕ್ಕಳು, ಎಲ್ಲ ಮಕ್ಕಳು ನಮ್ಮ ಮಕ್ಕಳು. ಈ ಶಾಲೆ ಆ ಶಾಲೆ ಅನ್ನೋದು ಏನು ಡಿಫ್ರೆನ್ಸ್ ಇರಲ್ಲ. ಯಾಕೆಂದರೆ ನಾವು ಒಂದು ಸರಿ ಶಾಲೆಯಲ್ಲಿ ಇರ್ತೀವಿ, ಇನ್ನೊಂದು ಸೆಕೆಂಡ್ ಶಾಲೆಗೆ ಹೋಗ್ತೀವಿ. ರೇಣುಕಾ ಸರ್ ಅವರು ನನಗೆ ಸುಮಾರು ವರ್ಷಗಳಿಂದ ಪರಿಚಯ ಇದೆ. ನಮ್ಮ ಏನು ಸ್ಪೆಷಲ್ ಟೀಚರ್ಸ್ ಅಂತೀವಿ, ಡಾನ್ಸು, ಮ್ಯೂಸಿಕ್ಕು, ಡ್ರಾಯಿಂಗು, ಹಾರ್ಟಿಕಲ್ಚರ್, ನಮ್ಮೆಲ್ಲರನ್ನೂ ಸೇರಿ ವಿಶೇಷ ಶಿಕ್ಷಕರು ಅಂತಾರೆ ಮಕ್ಕಳು. ಅದರಲ್ಲಿ ನಮ್ಮವರು ಹಿರಿಯರಿದ್ದಾರೆ, ನಮ್ಗೆಲ್ಲರಿಗೂ ಕಾಲಕ್ಕೆ ಮಾರ್ಗದರ್ಶನವನ್ನು ನೀಡ್ತಾ ಇರ್ತಾರೆ. ಮೊನ್ನೆ ಫೋನ್ ಮಾಡಿ ಕರೆದಾಗ ಆ್ಯಕ್ಚುಲಾಗಿ ಇವತ್ತು ನಾನು ನಮ್ಮ ಸ್ಕೂಲಲ್ಲಿ ಇರಬೇಕಿತ್ತು. ಯಾಕೆಂದ್ರೆ ಏನೋ ಒಂದಿಷ್ಟೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ, ನಾಳೆ ಕಾಂಪಿಟೇಷನ್ ಇದೆ ಟೀಚರ್ಸ್ಗೆಲ್ಲ. ಸೊ ಸರ್ ಎಷ್ಟಪ್ಪ ಚೆನ್ನಾಗಿ ಕರೆದ್ರು, ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅಂದರೆ, ಮೇಡಮ್ ನಾವು ಒಂದು ಕ್ಯಾಂಪ್ ನಡೆಸ್ತಾ ಇದ್ದೀವಿ, ತುಂಬ ಮಕ್ಕಳು ಚೆಂದ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ, ಬಂದು ಡಾನ್ಸ್ ಹೇಳ್ಕೊಡಿ ಅಂತಂದಾಗ ನನಗೆ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋಕ್ಕಾಗಿಲ್ಲ. ಅಷ್ಟು ಆತ್ಮೀಯವಾಗಿ ಕರೆದ್ರು. ಬಂದು ತಿಳ್ಕೊಳ್ಳಿ ಮಕ್ಕಳ, ನಾವು ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಕ್ಕೆ ಪುಣ್ಯ ಮಾಡಿರ್ತೀವಂತೆ. ಅದೆಲ್ಲ ಗೊತ್ತಲ್ವ ನಿಮಗೆ? ಕೆಲವೊಂದು ಅಪ್ಪ ಅಮ್ಮನ ಹೊಟ್ಟೆಲಿ ಹುಟ್ಟಕ್ಕೆ ನಾವು ಪುಣ್ಯ ಮಾಡಿರ್ತೀವಿ. ನಾವೆಲ್ಲ ಅನ್ಕೋತೀವಿ ನಾವು ಎಷ್ಟು ಭಾಗ್ಯವಂತರಪ್ಪ, ಅಷ್ಟು ಒಳ್ಳೆ ಅಪ್ಪ ಅಮ್ಮ ನಮ್ಮನ್ನು ನೋಡ್ಕೊತಿದ್ದಾರೆ ಅಂತ. ಮಕ್ಕಳ ಹುಟ್ಟೋದು ಮಾತ್ರ ಅಪ್ಪ ಅಮ್ಮನ ಹೊಟ್ಟೆಲಾದ್ರೆ ನಾವು ಇಡೀ ಬೆಳೆಯೋದು ಎಲ್ಲಿ, ದೊಡ್ಡವರಾಗೋದು ಎಲ್ಲಿ? ಒಂದು ಶಾಲೆಯಲ್ಲಿ, ಗುರುಗಳಡಿಯಲ್ಲಿ. ನಮಗೆ ಒಳ್ಳೆ ಶಾಲೆ ಎಷ್ಟು ಮುಖ್ಯ ಅನ್ನೋ ಒಳ್ಳೆ ಗುರುಗಳು ಅಷ್ಟೇ ಮುಖ್ಯ. ಮಕ್ಕಳು ಗುರುಗಳೆಲ್ಲ ಒಳ್ಳೆ ಗುರು ಅದ್ರಲ್ಲಿ ಕೆಟ್ಟ ಗುರು ಅಂತ ಇರೋದೇ ಇಲ್ಲ. ಆದರೆ ಏನೋ ಒಂದು ನಮ್ಮ ಅದೃಷ್ಟಕ್ಕೆ ತಕ್ಕಂಗೆ ಏನೋ ಒಂದ್ಸಲಿ ಏನೋ ಒಂದೆರಡು ಸಣ್ಣ ಪುಟ್ಟ ತೊಂದರೆಗಳಾಗುತ್ತೆ ಅಂದರೆ ನೀವೆಲ್ಲ ಮಕ್ಕಳ ತುಂಬಾ ಪುಣ್ಯ ಮಾಡಿದ್ದೀರಾ. ಯಾಕೆಂದ್ರೆ ನೋಡಿ ಮಕ್ಕಳ, ಇಡೀ ದಿವಸದಲ್ಲಿ ಜಾಗೃತ ಅವಸ್ಥೆ ಅಂತಾರೆ, ಎದ್ದಿರೋ ಅಂತ ಅವಸ್ಥೆ ಎಲ್ಲಿ ಕಲಿತಿದ್ದೀರಾ ನೀವು? ಮನೆಗೆ ಹೋಗ್ತೀವಿ, ಊಟ ಮಾಡ್ತೀವಿ, ಮಲ್ಕೋತೀವಿ, ಮತ್ತೆ ಬೆಳಗ್ಗೆ ಹೇಳ್ತೀವಿ, ಡ್ರೆಸ್ ಹಾಕೊಂಡು ಶಾಲೆಗೆ ಬರ್ತೀವಿ. ಇಡೀ ನಮ್ಮ ಜಾಗೃತ ಅವಸ್ಥೆಯನ್ನ ನಮ್ಮನ್ನ ರೂಪು ಮಾಡಿ ನಮ್ಮಲ್ಲಿರೋ ತಪ್ಪುಗಳನ್ನ ತಿದ್ದಿ, ಎಷ್ಟೋ ಸಲ ನಾವು ನಮ್ಮ ಸ್ಕೂಲಲ್ಲೂ ಎಲ್ಲರೂ ಮಾತಾಡ್ತಿರ್ತೀವಿ, ನಮ್ಮ ಮಕ್ಳಿಗೆ ನಾವು ಇಷ್ಟು ಬುದ್ಧಿ ಹೇಳಿರಲ್ಲ. ಶಾಲೆ ಮಕ್ಕಳನ್ನ ನನ್ನ ಮಕ್ಕಳು ಅಂತ ಹೇಳ್ಕೊಂಡು ಅಷ್ಟು ಬುದ್ಧಿ ಹೇಳ್ತಾರೆ. ಒಳ್ಳೆ ಉತ್ತಮವಾದಂತಹ ಒಳ್ಳೆ ಟೀಚರ್ಸ್ ಅಡಿಯಲ್ಲಿ ನೀವೆಲ್ಲ ಬೆಳೀತಾ ಇದ್ದೀರಾ ಮಕ್ಕಳ. ನಾನು ಅವತ್ತೇ ಫಸ್ಟ್ ಬಂದ ತಕ್ಷಣ ಹೇಳಿದೆ, ಇಲ್ಲಿ ಯಾರು ಮಾತಾಡ್ತಿದ್ದಾಗ ಶಾಲೆಯಲ್ಲಿ ಟೀಚರ್ಸ್ ಯಾರೇ ಮಾತಾಡ್ತಿದ್ದಾಗ ನೀವು ಅದು ಮತ್ತೆ ಉಲ್ಟಾ ಮಾತಾಡಿ, ನೀವು ಮಾತಾಡ್ತೀರಾ ಅಂತ ಹೇಳ್ತಿಲ್ಲ. ನಾನು ನೋಡಿದಂಗೆ ಎಷ್ಟೋ ಗೌರ್ಮೆಂಟ್ ಶಾಲೆಗಳಲ್ಲಿ ತುಂಬಾ ಉತ್ತಮವಾದಂಥ ಶಾಲೆ ಆಗಿದೆ ಇದು. ಉತ್ತಮವಾದಂಥ ಪರಿಸರವನ್ನ ಹೊಂದಿದ್ದೀರಾ ಮಕ್ಕಳ, ಒಳ್ಳೆ ಮಕ್ಕಳಿದ್ದೀರಾ, ಒಳ್ಳೆ ಟೀಚರ್ಸ್ ಇದ್ದೀರಾ. ಇದನ್ನ ಉಪಯೋಗ ಮಾಡ್ಕೊಳ್ಳಿ ಮಕ್ಕಳು. 10ನೇ ಕ್ಲಾಸ್ ಆಗಿ ಹೋದ್ಮೇಲೆ ಮತ್ತೆ ಈ ಕಡೆ ತಿರುಗಿ ನೋಡಿದ್ರೆ ನಿಮಗೆ ಪ್ರಿನ್ಸಿಸ್ಗೂ ಎಂಟ್ರಿ ಇರಲ್ಲ. ಈ 3 ವರ್ಷದಲ್ಲಿ ನಿಮಗೆ ಇಡೀ ಜೀವನಕ್ಕೆ ಬೇಕಾಗಿರುವಂಥ ಅನುಭವನ ಹೇಳ್ಕೊಡ್ತಾರೆ. ಎಲ್ಲದಕ್ಕಿಂತ ನಿಮಗೆ ಎಲ್ಲ ಸಬ್ಜೆಕ್ಟ್ ಟೀಚರ್ಸ್ ಇದ್ದಾರೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಒಬ್ರು ಡ್ರಾಯಿಂಗ್ ಟೀಚರ್ ಇದ್ದಾರೆ. ಯಾಕೆ ಅಂತಂದ್ರೆ ಪ್ರವೃತ್ತಿ ವೃತ್ತಿ ಆಗ್ಬೋದು ಮಕ್ಕಳ, ಹಾಬಿನೇ ಇದಾಗ್ಬೋದು. ಫಾರ್ ಎಕ್ಸಾಂಪಲ್ ನನ್ನೇ ತಗೊಳ್ಳಿ, ನಾನು ಓದಿರೋದು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ನಾನು ಮಾಡಿರೋದು ಭರತನಾಟ್ಯಂ MA, ಕೆಲಸ ಮಾಡ್ತಿರೋದು ಭರತನಾಟ್ಯಂ ಡಾನ್ಸ್ ಟೀಚರ್ ಆಗಿ. ಯಾವತ್ತೂ ಯಾವ ವೃತ್ತಿ ಕೈ ಹಿಡಿಯುತ್ತೆ ಅಂತ ಹೇಳಕ್ಕಾಗಲ್ಲ ಮಕ್ಕಳ. ಹಾಗಾಗಿ ನಿಮ್ಮಲ್ಲಿ ಡ್ರಾಯಿಂಗು ಇದ್ದಾರೆ, ಯಾವ್ದಿದ್ದಾರೆ ಅದನ್ನ 100% ಯೂಸ್ ಮಾಡ್ಕೊಳ್ಳಿ ಮಕ್ಕಳ. ನನ್ನನ್ನು ಇಡೀ ತನಕ ಕಲಿಸಿದ್ದಕ್ಕೆ ಎಲ್ಲ ಶಿಕ್ಷಕರಿಗೆ, ಮಕ್ಕಳಿಗೆ ವಂದನೆಗಳು. ಮತ್ತೆ ಮತ್ತೆ ಸಿಗ್ತಾ ಇದೆ ಮಕ್ಕಳು. ತುಂಬ ಎಂಜಾಯ್ ಮಾಡಿದ್ರಿ.
ವಿದ್ಯಾರ್ಥಿಗಳೇ, ಬೇಸಿಗೆ ಶಿಬಿರ ನಾವು ಮಾಡಬೇಕು ಅಂತ ಅಂದ್ಕೊಂಡು ಉಚಿತವಾಗಿ ನಾವು 19ನೇ ತಾರೀಕು ಮಾರ್ಚ್ 19ರಿಂದ ಶುರುವಾಗಿ ಏಪ್ರಿಲ್ 10ರವರೆಗೆ ಮುಗಿಸ್ಬೇಕು ಅಂತ 10ರವರೆಗೆ ನಡೀಬೇಕು ಅಂತ ವಿಚಾರ ಆಯಿತು.